ನೋಡಿ ಸರ್, ಈ ಜಾಗ ಬಂದು 2 ಫಸಲು ಬೆಳಿಬೋದು. ಇದು ಒಳಗೆ ಪೈಪ್ ಹಾಕೊಂಡಿದ್ದಾರೆ. ಈ ಕಡೆ ಇವರೆಲ್ಲ ಗದ್ದೆ ಮಾಡಿದ್ದಾರೆ, ಪಂಪ್ ಇದೆ. ಇದು ಈ ಕಡೆ ಟೋಟಲ್ಲು 4.5 ಎಕರೆ ಬರ್ತಾಯಿದೆ. ಇದು ಈ ಕಡೆ ಒಂದು ಸೈಡು, ಆ ಕಡೆ ಒಂದು. ಅಲ್ಲಿ ಬಂದು ಹೊಳೆಯಿಂದ ಇದು ನೋಡಿ ತಲಕಾಡು ಬ್ರಿಡ್ಜ್ಗೆ 1 ಕಿಲೋಮೀಟ್ರ್ ಸರ್, ಅಷ್ಟೇ. 1-1.5 ಕಿಲೋಮೀಟ್ರ್ ಬ್ರಿಡ್ಜು ನೋಡಿ. ಇದು ಆ ಕಡೆ ಸೈಡು, ಈ ಕಡೆ ಒಂದು, ಆ ಕಡೆ ರೋಡಿಂದ ಈ ಕಡೆ ರೋಡ್ಗೆ 4.5 ಎಕರೆ ಬರುತ್ತೆ ಸರ್. ಇದು 2.5 ಕೊಡ್ತಾರೆ, ಆ ಕಡೆ 2 ಎಕರೆ ಇದೆ, ಅದು ಕೊಡ್ತಾರೆ. ಟೋಟಲ್ ಕೊಡ್ತಾರೆ 4.5 ಎಕರೆ ಇದೆ. ಇದು ಬೇಕಾದ್ರೆ ನೀವು ಎಷ್ಟು ಬೇಕು ಅಷ್ಟು ಇದು ಮಾಡ್ತಾರೆ ಸರ್, ಇದು ಕೊಡ್ತಾರೆ. ಇದು ನೋಡಿ ಹೈವೇ ರೋಡ್ಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಸರ್. ನೋಡಿ ಇದು ನೋಡಿ ಮುಂದೆ ಮಟ್ಟವಾಗಿದೆ. ಎಲ್ಲ ಸುತ್ತ ಗದ್ದೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಜಾಗ ಇದು. ಇವ್ರು ಬಂದು ಜನರಲ್ ಸರ್. ಇದು ಹೊಳೆಗೆ ಸ್ವಲ್ಪ ದೂರ ಅಷ್ಟೇ. ನೋಡ್ಕೊಳ್ಳಿ ನೋಡಿ, ಅದೇ ಬ್ರಿಡ್ಜು ನೋಡಿ, ಅಲ್ಲಿ ಕಾಣುತ್ತಲ್ಲ, ಅದೇ ಬ್ರಿಡ್ಜು. ನೋಡಿ ನೋಡಿ ಸರ್, ಒಳಗೆ ಕಲೆಕ್ಷನ್ ಮಾಡ್ಕೋಬೋದು ಸರ್. ಇದು ಬೇಕಾದ್ರೆ ನೋಡಿ ಸರ್. ಇದೇ ಚಾನಲ್ ಬಂದು ಇದೆ. ಆ ಕಡೆ ಹೊಂಗನಾಯ್ಕ ನೋಡಿ, ಆಪೋಸಿಟ್ ಇದು ಜಮೀನು, ಇದುವೆ ನೋಡಿ. ಇದೇ ರೋಡು. ಇದು ಕಾವೇರಿ ನೀರಿಗೆ ಪೈಪು ಹೊಳೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಇದು ಹೊಳೆಯಿಂದ ಅಟ್ಯಾಚ್ ಆಗ್ತಾ ಇರೋದು ಕಾವೇರಿ ನೀರು ನೋಡಿ. ಇದೇ ರೋಡು, ಮೇನ್ ರೋಡ್ಗೆ ಒಂದು 600 ಮೀಟ್ರ್ ಸರ್. 600-700 ಮೀಟ್ರ್ ಆಗುತ್ತೆ ನೋಡಿ. ನೋಡಿ ಈ ಕಡೆ ಒಂದು ಸೈಡು, ಈ ಕಡೆ ಒಂದಿದೆ, 2 ಕಡೆ ಇರೋದು. ಇದು 4.5 ಎಕರೆ ಬರುತ್ತೆ. ಇದು ನೋಡಿ 4.5 ಎಕರೆ. ಆ ಕಡೆ ಒಂದು ಓಣಿ ಇದೆ, ಆ ಸೈಡು, ಆ ಕಡೆ ನೋಡಿ. ಆ ಕಡೆ ಇದೆಯಾ? ನೋಡಿ ಇದೊಂದು 2 ಫಸಲು ಬೆಳಿಬೋದು ಸರ್. ಇದು ಹೊಳೆಯಿಂದ ಅಲ್ಲಿ ಒಬ್ಬರು ಮಾಡಿದ್ದಾರೆ ಜಮೀನಿಗೆ, ಅಲ್ಲಿಂದ ನಾವು ನೀರು ತಗೋಬೋದು.
2 ಫಸಲಿಗೆ ನೋಡಿ ಅಲ್ಲೆಲ್ಲ ಕಳೆ ಕೀಳ್ತಾ ಇದ್ದಾರೆ. 2 ಫಸಲಾಗುತ್ತೆ ಸರ್. ಇದು ಒಳ್ಳೆ ಜಾಗ. 4.5 ಎಕರೆ ಬರುತ್ತೆ ಸರ್ ಇದು RTCಲಿ. ಪಿತ್ರಾಜಿತ ಆಸ್ತಿ ಸರ್. ಒಳ್ಳೆ ಜಾಗ ಇದು ನೋಡಿ. ಅದು ಕೊಳ್ಳೇಗಾಲ ಮೈಸೂರು ಟಿ ನರಸೀಪುರ ರೋಡು, ಆ ಕಡೆ ಹೈವೇ ರೋಡ್ ಅದು. ನೋಡಿ ಸರ್, ಜಾಗ ತುಂಬ ಚೆನ್ನಾಗಿದೆ ಸರ್ ಇದು. ನೋಡಿ ಸರ್, ಪಕ್ಕದಲ್ಲಿ ನಾಟಿ ಮಾಡಿದ್ದಾರೆ.